ಲಾಯರ್ ಸಾಹೇಬ್ರೆ, ನೀವು ಕಂಪ್ನಿಗೆ ನೋಟಿಸ್ ಇಶ್ಯೂ ಮಾಡಿ. ನನಗೆ ನ್ಯಾಯ ಸಿಗಬೇಕು. ಕಂಪ್ನಿಗೋಸ್ಕರ 16 ವರ್ಷ ದುಡ್ದಿದ್ದೀನಿ. ಈಗ ಏಕಾಏಕಿ ನನ್ನ ಕೆಲಸದಿಂದ ತೆಗೆದುಬಿಟ್ರೆ ನಾನು ಜೀವನ ನಡೆಸೋದಾದ್ರೂ ಹೇಗೆ? ಅಟ್ಲೀಸ್ಟ್ ನನ್ನ ಪರಿಸ್ಥಿತಿ ನೋಡಿ ನನಗೆ ಸಹಾಯ ಮಾಡಬಾರ್ದು ಅವರು? ನೀವೇ ಹೇಳಿ. ಹಾಕೋಣ ಬಿಡಿ, ನಾನು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಕಂಪ್ನಿ ಕಡೆಯಿಂದ ನಿಮಗೆ ನ್ಯಾಯ ಸಿಗೋ ಹಾಗೆ ಮಾಡ್ತೀನಿ ನಾನು. ಅವ್ರ ನೋಟಿಸ್ಗೆ ಬೆಲೆ ಕೊಡಲಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಹಾಕೋಣ. ನನಗೆ ಕೆಲಸ ಬೇಕು. ಅಟ್ಲೀಸ್ಟ್ ಅನುಕಂಪದ ಮೇಲೆ ಆದರೂ ಕೊಡಲಿ. ರೀ, ಯಾಕೆ ಹೀಗೆ ರಾಡಿ ಮಾಡ್ಕೋತಾ ಇದ್ದೀರಾ? ಯಾಕೆ ಹೀಗೆ ದುಡುಕ್ತಾ ಇದ್ದೀರಾ? ಲಾಯರ್ ಸರ್ನ ಯಾಕೆ ಕರ್ಸಿದ್ರಿ? ನಾನು ಫೈಟ್ ಮಾಡ್ತೀನಿ ಜೀವಿತಾ, ಬಿಡಲ್ಲ ಅವ್ರನ್ನ. ಲಾಯರ್ ಸರ್, ಸದ್ಯಕ್ಕೆ ಯಾವ ಆ್ಯಕ್ಷನೂ ತಗೊಳ್ಳೋದು ಬೇಡ. ಅದಕ್ಕಿನ್ನೂ ಟೈಮ್ ಇದೆ. ತಗೊಳ್ಳಿ. ನಮಸ್ತೆ ಸರ್. ನಮಸ್ಕಾರಮ್ಮ. ಒಡವೆ ಅಡ ಇಡಬೇಕಿತ್ತು. ಇಲ್ಲಿಡಿ. ತಗೊಳ್ಳಿ. ಇದಕ್ಕೆ ಎಷ್ಟು ಬರುತ್ತೆ ನೋಡಿ ಸರ್. ₹85,000 ಬರುತ್ತಮ್ಮ ಇದಕ್ಕೆ. ಹೇಗಾದರೂ ಮಾಡಿ 1 ಲಕ್ಷನಾದರೂ ಕೊಡಿ ಸರ್. ಇಲ್ಲಮ್ಮ, ಅಷ್ಟೇ ಬರೋದು. ₹85,000 ಮೇಲೆ ₹1 ಸಿಗೋದಿಲ್ಲ. ಸರಿ ಸರ್, ಅಷ್ಟೇ ಕೊಡಿ. ಪ್ರತಿ ತಿಂಗಳು ₹3,000 ಬಡ್ಡಿನ ತಪ್ಪದೆ ಕಟ್ಟಬೇಕಮ್ಮ. ಆಯಿತು ಸರ್, ಖಂಡಿತ ಕಟ್ತೀನಿ. ₹50,000 ಇದೆ. ಹಾಂ ಸರ್. ಇದರಲ್ಲಿ ₹35,000 ಇದೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್. ತುಂಬ ಥ್ಯಾಂಕ್ಸ್. ದುಡ್ಡು ಹುಷಾರಮ್ಮ. ಪಿಂಗಾಣಿ ಕಪ್ ಸಿಗುತ್ತಾ? ಪಿಂಗಾಣಿ ಕಪ್ ಸಿಗುತ್ತಾ? ಮೇಡಮ್, ಪಿಂಗಾಣಿ ಕಪ್ ಸಿಗುತ್ತಾ? ಓಕೆ, ತೋರಿಸಿ ಮೇಡಮ್. ಹಾಂ, ತೋರಿಸ್ತೇನೆ.
ಹಾಂ ಸರ್. ಇದೆಷ್ಟು ಸರ್ ಇದು? 300 ರೂಪಾಯಿ ಸರ್. ಥ್ಯಾಂಕ್ ಯು. ಲಾಯರ್ ಸಾಹೇಬ್ರೆ, ನೀವು ಕಂಪ್ನಿಗೆ ನೋಟಿಸ್ ಇಶ್ಯೂ ಮಾಡಿ. ನನಗೆ ನ್ಯಾಯ ಸಿಗಬೇಕು. ಕಂಪ್ನಿಗೋಸ್ಕರ 16 ವರ್ಷ ದುಡ್ದಿದ್ದೀನಿ. ಈಗ ಏಕಾಏಕಿ ನನ್ನ ಕೆಲಸದಿಂದ ತೆಗೆದುಬಿಟ್ರೆ ನಾನು ಜೀವನ ನಡೆಸೋದಾದರೂ ಹೇಗೆ? ಅಟ್ಲೀಸ್ಟ್ ನನ್ನ ಪರಿಸ್ಥಿತಿ ನೋಡಿ ನನಗೆ ಸಹಾಯ ಮಾಡಬಾರ್ದು ಅವರು? ನೀವೇ ಹೇಳಿ. ಹಾಕೋಣ ಬಿಡಿ, ನಾನು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಕಂಪ್ನಿ ಕಡೆಯಿಂದ ನಿಮಗೆ ನ್ಯಾಯ ಸಿಗೋ ಹಾಗೆ ಮಾಡ್ತೀನಿ ನಾನು. ಅವ್ರ ನೋಟಿಸ್ಗೆ ಬೆಲೆ ಕೊಡಲಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಹಾಕೋಣ. ನನಗೆ ಕೆಲಸ ಬೇಕು. ಅಟ್ಲೀಸ್ಟ್ ಅನುಕಂಪದ ಮೇಲೆ ಆದರೂ ಕೊಡಲಿ. ರೀ, ಯಾಕೆ ಹೀಗೆ ರಾಡಿ ಮಾಡ್ಕೋತಾ ಇದ್ದೀರಾ? ಯಾಕೆ ಹೀಗೆ ದುಡುಕ್ತಾ ಇದ್ದೀರಾ? ಲಾಯರ್ ಸರ್ನ ಯಾಕೆ ಕರ್ಸಿದ್ರಿ? ನಾನು ಫೈಟ್ ಮಾಡ್ತೀನಿ ಜೀವಿತ, ಬಿಡಲ್ಲ ಅವ್ರನ್ನ. ಲಾಯರ್ ಸರ್, ಸದ್ಯಕ್ಕೆ ಯಾವ ಆ್ಯಕ್ಷನೂ ತಗೊಳ್ಳೋದು ಬೇಡ. ಅದಕ್ಕಿನ್ನೂ ಟೈಮ್ ಇದೆ. ನಾವಿವಾಗಿರೋ ಪರಿಸ್ಥಿತಿಯಲ್ಲಿ ಒಂದು ಕಂಪನಿನ ಎದುರಾಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಸರ್. ನಿಮ್ಮನ್ನು ಇಷ್ಟು ದೂರ ಕರೆಸಿ ನಿಮ್ಮ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಅಯ್ಯೋ, ಓಕೆ, ನಾನು ಬರ್ತೀನಿ. ಛೇ, ಯಾವಾಗಲೂ ಹೀಗೆ ಜೀವಿತ. ಲಾಯರ್ನೇ ಕಳಿಸ್ತೇ ನೀನು. ನನಗೇನು ಮಾಡಕ್ಕೆ ಬಿಡೋದಿಲ್ಲ. ನಾನು ಹೀಗೆ ಮನೇಲಿ ಕೆಲಸ ಕಾರ್ಯ ಇಲ್ಲದೆ ಕುತ್ಕೊಂಡಿದ್ರೆ ಹುಚ್ಚಿಡಿದು ಬಿಡುತ್ತೆ. ಜೀವನಕ್ಕೆ ಏನು ಮಾಡೋದು? ಹೀಗೇನು, ನಮ್ಮ ಜೀವನಕ್ಕೆ ದುಡ್ಡು ಬೇಕು ಅಷ್ಟೇ ತಾನೇ? ತಗೊಳ್ಳಿ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಒಡವೆ ಅಡ ಇಟ್ಟಿದ್ದೀನಿ. ಒಡವೆ ಅಡ ಇಟ್ಟಿದ್ಯಾ? ಏನಾಯ್ತು ಈಗ? ಬಿಡಿಸ್ಕೊಂಡ್ರಾಯ್ತು ಬಿಡಿ. ನನಗೆ ನೀವು ಇಂಪಾರ್ಟೆಂಟು, ಅದು ನಿಮಗಿಂತ ಹೆಚ್ಚಲ್ಲ.